ಆದರೆ ಪಾರ್ಟಿಯಾಗಿ ಏನು ಕೆಲಸ ಮಾಡಬೇಕಾಗಿದೆಯೋ ಸ್ವಲ್ಪ ತೊಂದರೆ ಆಗಿದೆ. ಇಲ್ಲ ಅಂತ ನಾನು ನಿಮ್ಮಂದೆ ಇಲ್ಲ ಅಂದ್ರೂ ಜನ ಏನೋ ಅಶೋಕ ಹೇಳ್ತಾರೆ ಸುಳ್ಳು ಅಂತಾರೆ. ಅದಕ್ಕೆ ನಾನು ಯಾಕೆ ಇದೆ ಪಾರ್ಟಿಯಲ್ಲಿ ಪ್ರಾಬ್ಲಮ್ ಇದೆ. ಅಂದರೆ ವಿಜೇಂದ್ರರಿಗೆ ಹೇಳ್ತಾ ಇದ್ದೀರಾ ನೀವು ಅಸೆಂಬ್ಲಿ ಒಳಗಡೆ ನಾನು ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ, ಪಕ್ಷ ನೀವು ಸರಿಯಾಗಿ ಹ್ಯಾಂಡಲ್ ಹಾಗಂತಲ್ಲ. ಈಗ ನಾನು ಆಪಾದನೆ ಮಾಡೋನಾಗೋದ್ರೆ ಅಲ್ಲಿಗೆ ನನಗೇನು ಬೆಲೆ ಇರ್ತತೆ? ಪಾರ್ಟಿಯ ಕಾರ್ಯಕರ್ತ ಅನ್ನೋ ನನಗೇನು ಬೆಲೆ ಬರ್ತತೆ? ನಾನು ಆಪಾದನೆ ಮಾಡೋ ಸ್ಟೇಜಲ್ಲಿ ಇಲ್ಲ. ಸರಿ ಹೋಗಬೇಕು ಅನ್ನೋ ಸ್ಟೇಜಲ್ಲಿ ಇರೋ ನಾನು. ಸರಿ ಹೋಗಬೇಕು, ಒಟ್ಟಿಗೆ ಹೋಗಬೇಕು. ಒಂದು ರೀತಿ ವಾತಾವರಣ ಚೆಂದಾಗಿದೆ. ಯಾಕಂದರೆ ಕಾಂಗ್ರೆಸ್ ಅವರು ಕಳೆದ 2 ವರ್ಷದಲ್ಲಿ ಏನು ಅಭಿವೃದ್ಧಿ ಮಾಡಿಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ. ಜನ ಬೇರೆ ಆಲ್ಟರ್ನೇಟಿವ್ ನೋಡ್ತಾ ಇದ್ದಾರೆ, ಬದಲಾವಣೆಯನ್ನು ನೋಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಟ್ಟಿಗೆ ಹೋದರೆ ಒಂದು ಒಳ್ಳೆಯ ಅವಕಾಶ ಇದೆ. ಮೊನ್ನೆ ಯಾರೋ ಹೆಸರು ಹೇಳೋಕ್ಕಾಗಲ್ಲ, ದೊಡ್ಡ ಸ್ವಾಮೀಜಿಯವರು ಹೋಗಿದ್ದೆ, ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅವ್ರು ಹೇಳಿದ್ರು, ಅಲ್ಲಪ್ಪ ಚಿನ್ನದ ತಟ್ಟೆಯಲ್ಲಿ ಕೈಗಿಟ್ಕೊಡೋಕೆ ಹೋದ್ರೂ ನೀವು ಕಿತ್ತಾಡ್ತಾ ಇದ್ದೀರಲ್ಲಪ್ಪ ಅಂತ ಹೇಳಿದ್ರು. ಆ ಪರಿಸ್ಥಿತಿ ಅಂದರೆ ವಾತಾವರಣ ಚೆಂದಾಗಿದೆ. ಪಾರ್ಟಿಯಲ್ಲಿರುವಂಥ ಗೊಂದಲಗಳನ್ನು ಸರಿ ಮಾಡ್ಕೊಂಡು ಹೋಗಬೇಕು. ಅದು ನಮ್ಮ ಮುಂದೆ ಇರೋವಂಥದ್ದು. ಅದನ್ನು ಮಾಡ್ಕೊಂಡು ಹೋಗೋವಂಥದ್ದಕ್ಕೆ ಈಗಾಗಲೇ ನಮ್ಮ ಕೇಂದ್ರದ ನಾಯಕರ ಜೊತೆ